ಆದಷ್ಟು ಗೆಸ್ ಅಂತ ಇವತ್ತು ನಾನು ಡೋರಿ ಪೈಪಿಂಗ್ ಮಾಡೋದು ಅದು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಅದಕ್ಕೋಸ್ಕರ ಇದು ಡೋರಿ ತಗೋಬೇಕು, ಇದು ಆಮೇಲೆ ಈ ಥರ ಟಿಶ್ಯೂ, ಇದು ಗೋಲ್ಡನ್ ಪೈಪಿಂಗ್ ಮಾಡೋಕ್ಕೆ ಈ ಥರ ಟಿಶ್ಯೂ. ನೀವು ಬಟ್ಟೆದಲ್ಲಿ ಮಾಡ್ತೀರಾ ಅಂದರೆ ಆ ಬಟ್ಟೆ ತಗೋಬೇಕು. ಇದು ಗೋಲ್ಡನ್ ಪೈಪಿಂಗ್ ಅಂದರೆ ಗೋಲ್ಡನ್ ಟಿಶ್ಯೂ ತಗೋಬೇಕು ಇದು. ಓಕೆ, ಫಸ್ಟು ಡೋರಿ ಮಾಡೋಕ್ಕೆ ಮುಂಚೆ ಈ ಥರ ಚಾಪ್ ತಗೋಬೇಕು. ಇದು ಸಿಂಗಲ್ ಟೆನ್ಷನ್ ಅಂತ ಹೇಳ್ತಾರೆ. ಇದು ಈ ಸೈಡಿಂದ ಇರುತ್ತೆ, ಇದು ಲೆಫ್ಟ್ ಸೈಡ್ ಒಂದು, ರೈಟ್ ಸೈಡ್ ಒಂದು. ಇವಾಗ ನಿಮ್ಮದು ಯಾವುದು ಸೆಟ್ ಆಗುತ್ತೆ ಅದು ಹಾಕಬೇಕು. ಓಕೆ, ಇದು ತೆಗೆದುಬಿಡಬೇಕು. ಇದು ಇಲ್ಲೇ ಇದು ಎರಡೂ ಇರಬೇಕು. ಆವಾಗ ನೀವು ಪೈಪಿಂಗ್ ಮಾಡೋಕ್ಕೆ ಆಗುತ್ತೆ ನೀಟಾಗಿ ಕ್ಲೀನ್. ಇದು ನಮ್ಮದು ಮಾಡೋಕ್ಕೆ ಆಗುತ್ತೆ, ಯಾಕಂದರೆ ನಮ್ಮದು ಅದು ಪ್ರಾಕ್ಟೀಸ್ ಇದೆ. ಯಾರಿಗೆ ಪ್ರಾಕ್ಟೀಸ್ ಇಲ್ಲ ಟೈಮ್ ಅವ್ರಿಗೆ ಇದೇ ಥರ ತಗೋಬೇಕು. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರ ಟಿಶ್ಯೂ ಕಟ್ ಮಾಡಿ ಕ್ರಾಸಲ್ಲಿ ಇರಬೇಕು. ಯಾವಾಗ ಪೈಪಿಂಗ್ ಕ್ರಾಸಲ್ಲಿ ಇರಬೇಕು, ಹೆಮ್ಮಿಂಗ್ ಪಟ್ಟಿ ಮಾಡೋ ಥರ ಕ್ರಾಸಿ ಕಟ್ ಮಾಡಬೇಕು. ಓಕೆ, ಇವಾಗ ನಾನು ಫಸ್ಟು ಇದು ಪೈಪಿಂಗ್ ರೆಡಿ ಮಾಡಿಬಿಡೋಣ. ಓಕೆ, ಸೊ ಒಂದು ಸೈಡ್ ನಾನು ಜಾಸ್ತಿ ಬಿಡ್ತಾಯಿದ್ದೀನಿ, ಒಂದು ಸೈಡ್ ಕಮ್ಮಿ ಬಿಡ್ತಾಯಿದ್ದೀನಿ. ಇದು ಯಾಕೆ ಅದನ್ನ ಆಮೇಲೆ ಹೇಳ್ತೀನಿ. ಓಕೆ, ಇದು ಈ ಥರ ಹಾಕಿ ಇದ್ರ ಮೇಲೆ ಇದು ಈ ಸೈಡಿಂದ, ಸೊ ನಾನು ಇದು ಈ ಸೈಡಿಂದ ಮಾಡೋದು. ಓಕೆ, ಸೊ ಇವಾಗ ಇದು ಯಾವ ಸೈಡಲ್ಲಿ ಓಪನ್ ಇರುತ್ತೆ ಪೈಪಿಂಗ್ ಆ ಸೈಡಲ್ಲಿ ಬರಬೇಕು. ಓಕೆ, ಸೊ ಇವಾಗ ಪೈಪಿಂಗ್ ಇಲ್ಲಿ ಬರುತ್ತೆ, ಇದು ಮಾಡಿ ಇದ್ರ ಮೇಲೆ ಹಾಕಬೇಕು. ನೀವು ಇದ್ರ ಮೇಲೆ ಫೋಕಸ್ ಮಾಡಿದ್ರೆ ಹೀಗೆ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ತಿರುಗಿ ಓಕೆ, ಇವಾಗ ಇದು ಡೋರಿ ಹಾಕಿ ಇದ್ರ ಮೇಲೆ ಪೈಪಿಂಗ್ ಹಾಕಿ, ಡೋರಿ ಸ್ವಲ್ಪ ಮೇಲೆ ಇರಬೇಕು. ಇವಾಗ ನಾನು ಹೊಲಿತಾ ಇದ್ದೀನಿ ನೋಡಿ. ಹಿಂಗೆ ಮಾಡಿದ್ರೆ ಈ ಥರ ಪೈಪಿಂಗ್ ಬಂದುಬಿಡುತ್ತೆ. ಡೋರಿ ಒಳಗಡೆ ಇರುತ್ತೆ, ಇದು ಪೈಪಿಂಗ್ ಬಂದುಬಿಡುತ್ತೆ. ಓಕೆ, ಈ ಥರ ಉದ್ದಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡಿಬಿಡ್ಬೇಕು. ಎರಡು ಸೈಡ್ ಇಟ್ಕೋಬೇಕು ಟೈಟ್ ಹಾಕಿ, ಆವಾಗ ಇದು ಪೈಪಿಂಗ್ ಥರ ಬಂದುಬಿಡುತ್ತೆ. ಇದ್ರ ಮೇಲೆ ಹೊಲಿಗೆ ಬರಬಾರ್ದು. ಓಕೆ, ಆಯಿತಾ. ಇದು ಇಟ್ಕೋಬೇಕು. ಈ ಕಡೆನ ಡೋರಿ, ಈ ಕಡೆ ಡೋರಿ ಎರಡು ಇಟ್ಕೋಬೇಕು. ಒಂದೇ ನಾನು ಹಿಂಗೆ ಬಿಡಿದ್ರೆ ಆಗಲ್ಲ. ಇವಾಗ ಎರಡು ಈ ಥರ ಟೈಟ್ ಇಟ್ಕೊಂಡು ಆಗಬೇಕು. ಇದ್ರ ಪಕ್ಕ ಆಗಬೇಕು, ಲೂಸ್ ಬಿಡಬಾರ್ದು. ಲೂಸ್ ಬಿಡಿದ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ. ಓಕೆ, ಥರ ಇದು ರೆಡಿ ಮಾಡಿ ಈ ಸೈಡ್ ಹಣ್ಣು ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಈ ಸೈಡ್ ಹಣ್ಣು ಚಿಕ್ಕದು ಬಿಟ್ಟಿದ್ದೀನಿ. ಈಗ ಇದು ಸ್ವಲ್ಪ ಲೂಸ್ ಇದೆ, ಅದಕ್ಕೆ ಇದ್ರ ಒಳಗಡೆ ಇನ್ನೊಂದು ಹೊಲಿಗೆ ನಾನು ಹಾಕ್ತೀನಿ. ಇವಾಗ ತಿರ್ಗಾ ಈ ಥರ ಪೂರ್ತಿ ಒಂದು ಹೊಲಿಗೆ ಹಾಕ್ಬಿಡ್ತೀನಿ. ಇದು ಆಯಿತು. ಇವಾಗ ನಾನು ಇದು ಕಟ್ ಮಾಡಿಬಿಡ್ತೀನಿ. ಇವಾಗ ಇಷ್ಟೇ ನಮ್ಮದು ಬಂದಿದೆ, ಇಷ್ಟೇ. ಇವಾಗ ಇದು ನನ್ನ ಬ್ಲೌಸು, ಇದರಲ್ಲಿ ನಾನು ಹಾಕಬೇಕು. ಓಕೆ, ಆಮೇಲೆ ಫಸ್ಟ್ ಹುಕ್ಸ್ ಪಟ್ಟಿ ಆಯ್ಪಟ್ಟಿ ನೋಡಿಬಿಡ್ಬೇಕು, ಚಿಕ್ಕದು ದೊಡ್ಡದು ಇದೆಯಾ ಅಂತ. ಇವಾಗ ಹುಕ್ಸ್ ಪಟ್ಟಿ ಆಯ್ಪಟ್ಟಿ ಎರಡು ಸಮ ಇದೆ. ಓಕೆ, ಸೊ ಮುಂದೆಯಿಂದ ಶುರು ಮಾಡಬೇಕು. ಇವಾಗ ಆ ಥರ ಇರಬೇಕು. ಇದು ಎಕ್ಸ್ಟ್ರಾ ಕಟ್ ಮಾಡಬೇಕು. ಇವಾಗ ನಾನು ಹಿಂಗೆ ಮಾಡಬೇಕು. ಇದರಲ್ಲಿ ನಾನು ಹೆಮ್ಮಿಂಗ್ ಪಟ್ಟಿ ಮಾಡಿಬಿಡ್ತೀನಿ. ಗೊತ್ತಾ, ಈ ಕಲರ್ ಬಟ್ಟೆ ಕಮ್ಮಿ ಇತ್ತು, ಅದಕ್ಕೆ ಇದರಲ್ಲಿ ಹೆಮ್ಮಿಂಗ್ ಪಟ್ಟಿ ಮಾಡಿಬಿಡೋದು.
ಅದಕ್ಕೆ ನಾನು ಇದು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇದು 2-3 ಥರ ಮಾಡ್ಬೋದು. ಇದು ಫಸ್ಟ್ ನೀವು ಹಿಂಗೆ ರೆಡಿ ಮಾಡಿ ಇಟ್ಕೋಬೋದು. ಅದು ಮಾಡಿದ್ರೆ ಚೆನ್ನಾಗಿ ಬರಲ್ಲ, ಅದಕ್ಕೆ ಇದೇ ಮಾಡ್ತೀನಿ. ಇದು ನೋಡಿ, ಓಕೆ. ಇವಾಗ ಇದು ಈ ಥರ ಹಾಕಬೇಕು ಇದ್ರ ಮೇಲೆ. ಸೊ ಇದು ಆಗಲ್ಲ, ಅದಕ್ಕೆ ನಾನು ಇವಾಗ ಇದು ತೆಗ್ದು ಇದು ಆಗಬೇಕು, ಓಕೆ. ಹಿಂಗೆ ಆಗುತ್ತಿದ್ದು, ಅದಕ್ಕೆ ಇದು ಇವಾಗ ತೆಗಿಬೇಕು. ಇದನ್ನ ಈಸಿ ತೆಗಿಯೋಕ್ಕೆ, ಈ ಥರ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಅಷ್ಟೇ. ಇದು ಇವಾಗ ಈ ಕಡೆಯಿಂದ ಇದು ಚಾಪ್ ಮೇಲೆ ಹಾಕಿ, ಈ ಕಡೆಯಿಂದ ಒಳಗಡೆ ಹಾಕಿ ಇದು ಟೈಟ್ ಮಾಡಬೇಕು, ಓಕೆ. ಇದು ಟೈಟ್ ಮಾಡಬೇಕು. ಇನ್ನು ನೋಡಬೇಕು, ಕೈಯಿಂದ ಹೊಲ್ದಿ ಈ ಸೂಜಿ ನಮ್ಮದು ಕರೆಕ್ಟ್ ಇದ್ರ ಒಳಗಡೆ ಹೋಗ್ತಾ ಇದೆ ಏನು, ಇದ್ರ ಒಳಗಡೆ ಕರೆಕ್ಟ್ ಹೋಗಿಲ್ಲ ಅಂದರೆ ಇದನ್ನ ಮೇಲೆ ಬಂದು ಸೂಜಿ ಹೊಡೆದ್ರೆ ಆಮೇಲೆ ಇದು ಆಗಲ್ಲ, ಹೊಲಿಗೆ ಸರಿಯಾಗಿ ಬರಲ್ಲ. ಯಾಕೆ ಗೊತ್ತಾ, ಈ ಹೋಲ್ ಮತ್ತು ಸೂಜಿ ಕರೆಕ್ಟ್ ಹೊಲಿಗೆ ಹೋಗ್ಬೇಕು. ಅದಕ್ಕೆ ನೀವು ಕೈಯಿಂದ ಹಿಂಗೆ ಹೊಲ್ದಿ ನೋಡಬೇಕು ಕರೆಕ್ಟ್ ಹೋಗ್ತಾ ಇದೆ ಏನು ಅಂತ. ಇವಾಗ ನಮ್ಮದು ಕರೆಕ್ಟ್ ಹೋಗ್ತಾ ಇದೆ, ಓಕೆ. ಸೊ ಇವಾಗ ನಾನು ಶುರು ಮಾಡ್ತೀನಿ. ಇದ್ರ ಮೇಲೆ ಹಾಕಿದ್ದೀನಿ. ನಮ್ಮದು ಮಾರ್ಕ್ ಎಲ್ಲಿ ಇದೆ ಅದು ಬಿಟ್ಟು ನಾನು ಮಾಡಬೇಕು. ಇದು ಏನು ಹುಯಿಲ್ ಮಾರ್ಕ್ದು ನಾವು ಮೇಲೆದು ಇದು ಈ ಹೊಲಿಗೆ. ಸೊ ಇವಾಗ ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬಿಡಬೇಕು ಆ ಕಡೆ, ಓಕೆ. ಆ ಕಡೆ ಸ್ವಲ್ಪ ಬಿಟ್ಟು 1/2 ಇಂಚಿ ಬಿಟ್ಟು ನೀವು ಹೊಲಿಬೇಕು. ಇಲ್ಲಾಂದರೆ ನಿಮ್ಮದು ಯಾವುದು ಹುಯಿಲ್ ಮಾರ್ಕ್ ಇದೆ ಆ ಹುಯಿಲ್ ಮಾರ್ಕ್ ಮೇಲೆ ನೀವು ಹೊಲಿಗೆ ಮೇಲೆ ನೀವು ಇಲ್ಲಿ ಮೇಲೆಯಿಂದ ಕಾಣಿಸುತ್ತೆ ಆ ಹೊಲಿಗೆ ಮೇಲೆ ನೀವು ಇದು ಹೊಲಿಬೇಕು ಹೀಗೆ, ಓಕೆ. ಹಿಂಗೆ ಕೂರಿಸ್ಬೇಕು. ಆಮೇಲೆ ಇದು ನೋಡಬೇಕು, ಇದು ಈ ಕಡೆ ಆ ಕಡೆ ಆಗಬಾರ್ದು, ಇದು ಈ ಕಡೆ ಇದೆ. ಸೊ ಇದನ್ನ ಆಗಬೇಕು. ತಿರ್ಗಾ ಹಿಂಗೆ ಇದು ಸ್ವಲ್ಪ ನಿಧಾನ ಮಾಡಬೇಕು, ಬೇಗ ಬೇಗ ಮಾಡ್ತಾ ಆಗಲ್ಲ. ಆಮೇಲೆ ಇದು ಸ್ವಲ್ಪ ಟೈಟಾಗಿ ಇಟ್ಕೋಬೇಕು ಹಿಂಗೆ. ಇದನ್ನ ನೋಡಬೇಕು, ಈ ಕಡೆ ಇದೆ, ಸೊ ಇದು ಈ ಕಡೆ ಆಗಬೇಕು. ಇದು ಆಯಿತು. ಇವಾಗ ಎಕ್ಸ್ಟ್ರಾ ನಾನು ಸ್ವಲ್ಪ ಕಟ್ ಮಾಡ್ತಿದ್ದೀನಿ. ಇವಾಗ ಇಷ್ಟೇ. ಸೊ ಇವಾಗ ಇದು ಒಳಗಡೆ ಹಿಂಗೆ ಫೋಲ್ಡ್ ಮಾಡಿ ತಿರ್ಗಾ ನಮ್ಮದು ಹೆಮ್ಮಿಂಗ್ ಪಟ್ಟಿ ಎಷ್ಟು ಬೇಕೋ 1/2 ಇಂಚಿ 1/4 ಇಂಚಿ ಹಿಂಗೆ ಫೋಲ್ಡ್ ಮಾಡಬೇಕು. ಈಗ ಇದು ಒಳಗಡೆ ಇರಬೇಕು, ಇದು ಹಿಂಗೆ ಇರಬೇಕು, ಓಕೆ. ಆಮೇಲೆ ತಿರ್ಗಾ ಇಲ್ಲಿ ಹೊಲಿಗೆ ಆಗಬೇಕು. ಆಮೇಲೆ ಇದು ಹಿಂಗೆ ಮಾಡಿ ಹೆಮ್ಮಿಂಗ್ ಮಾಡಿದ್ರೆ ಪೈಪಿಂಗ್ ನೀಟಾಗಿ ಬಂತು, ಅರ್ಥ ಆಯ್ತಾ? ಸೊ ನಾನು ಇದು ಒಳಗಡೆ ಹಾಕಿದ್ದೀನಿ. ಆಫ್ಟರ್ ಇದು ಹಿಂಗೆ ಮಾಡಿದ್ದೀನಿ. ಇದು ಯಾವಾಗ ನನಗೆ ಗ್ಯಾಪ್ನ ಇರಬೇಕು, ಈ ಕಚ್ಚಾ ಪೋರ್ಷನ್ ಅಲ್ಲ, ಇದು ಒಳಗಡೆ ಹಿಂಗೆ ಕವರ್ ಆಗಬೇಕು. ಇದು ಕಚ್ಚಾ ಕಟ್ ಮಾಡಿದ್ಮೇಲೆ ಇದು ಕಚ್ಚಾ ಕಾಣಿಸ್ಬಾರ್ದು, ಓಕೆ. ತಿರ್ಗಾ ಅದೇ ಹೊಲಿಗೆ ಮೇಲೆ ಥರ ಹೊಲಿಗೆ ಆಗಬೇಕು. ಇದು ಪದೇ ಇದು ಹಿಂಗೆ ಒಳಗಡೆ ಹಾಕಿ ತಿರ್ಗಾ ಹಿಂಗೆ ಮಾಡಿ ಇದು ಕೂರಿಸ್ಬೇಕು.
ಥರ ರೆಡಿ ಆಗುತ್ತೆ. ಓಕೆ, ಇದು ಎಕ್ಸ್ಟ್ರಾ ಈ ಕಡೆ ಕಚ್ಚಾ ಕಾಣಿಸ್ತಾ ಇಲ್ಲ. ಓಕೆ, ಇವಾಗ ಇದೆಲ್ಲ ಎಕ್ಸ್ಟ್ರಾ ಇದೆ, ಈ ಎಕ್ಸ್ಟ್ರಾ ಕಟ್ ಮಾಡಬೇಕು. ಇದು ಕಟ್ ಮಾಡಬೇಕು. ಆಮೇಲೆ ಇದು ಹಿಂಗೆ ಮಾಡಿ ಹೆಮ್ಮಿಂಗ್ ಮಾಡಿದ್ರೆ ಐರನ್ ಮಾಡೋದು ಇದು ರೆಡಿ ಆಗಿರುತ್ತೆ. ಈ ಕಡೆ ಇದು ಈ ಕಡೆ ಇದು ಇರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಮಾಡ್ತೀರಾ? ओके, थैंक यू फॉर वॉचिंग दिस वीडियो. अगर ये वीडियो अच्छा लगा लाइक शेयर एंड सब्सक्राइब करना. टेक केयर, बाय बाय.